ಅವರಿನ ಪ್ರಶ್ನೆ ಉಂಡತ್ತಿ ಒಂಜಿರುಂಡತ್ತು ತಲೆ ತಿನ್ಪುನ ಪ್ರಶ್ನೆ ಅಂಚ ಇಂಚ ಅಂಚ ಇಂಚ ಅಂತ ಬಸ್ 7 ಗಂಟೆಗೆ ಗೊತ್ತಿಚ್ಚಿ ನನ್ನ ಗೊತ್ತಾಡತ್ತೆ ತಂದಿಟ್ಟದಲ್ಲೇ ಗೊತ್ತಾ ತಿನ್ನಿ 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 ಅಂತಾಳೆ ನೋಡಿ ಹೇಗಿರುತ್ತೆ ಜರ್ನಿ ಅಂತೂ ನೋಡ ಪಲ್ಲು ಮನೆ ಕೆಲಸಕ್ಕೆ ಹೊರಟಿದ್ದಾಳೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಟ್ಟೆ ವಾಶ್ ಮಾಡಿ ಆಯಿತು, ಇವಾಗ ಫ್ರೆಶ್ ಅಪ್ ಆಯಿತು. ಇವಾಗ ನಾನು ಟೀ ಕುಡಿತಾ ಇದ್ದೇನೆ, ಟೀ ಮಾಡ್ತೇನೆ, ಬ್ಲ್ಯಾಕ್ ಟೀ ಕುಡಿದ್ಬಿಟ್ಟು ಅದೇನೇನಾಗುತ್ತಾ ನೋಡುವ. ಪಲ್ಲುಮ್ಮ ಕೆಲ್ಸಕ್ಕೆ ಹೋಗಿದ್ದಾಳೆ, 2 ಡೇಸ್ ರಜೆ ಇತ್ತು ಅವಳಿಗೆ, ಕೆಲ್ಸಕ್ಕೆ ಹೋದ್ಲು. ಇವತ್ತು ನಾನೇ ಇದ್ದೀನಿ ನೋಡ, ಏನೆಲ್ಲ ಮಾಡೋಕ್ಕಾಗತ್ತೆ, ಏನಿಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡಿದೆ ಅಲ್ವ, ಬಟ್ಟೆ ಎಲ್ಲ ಮೇಲೆ ವಾಶ್ ಮಾಡಿ ಹಾಕಿ ಬಂದೆ. ಇವಾಗ ಸ್ವಲ್ಪ ಟೀ ಕುಡಿಯೋ ಫ್ರೆಶ್ ಅಪ್ ಆದೆ. ಕೆಲಸ ಅಂತೂ ಏನಿಲ್ಲ, ಕೆಲಸ ಎಲ್ಲ ಏನು ಮಾಡಬಾರ್ದು ಅಂತ ಹೇಳಿ ಹೋಗಿದ್ದಾಳೆ, ಏನು ಮಾಡಬಾರ್ದು ಅಂತ. ಕೆಲಸ ಮಾಡಿದರೆ ಅಷ್ಟೇ ಬೈತಾಳೆ, ಕೆಲಸ ಮಾಡೋಕ್ಕೆ ಬಿಡಲ್ಲ. ಟೀ ಕುಡಿತಾ ಇದ್ದೀನಿ. ಬೇಗ ಬರ್ತಾಳೆ ಅವಳು ಸಂಜೆ, ಓಕೆನಾ, ಬೇಗ ಬರ್ತಾಳೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನು ಎಷ್ಟು ಜನ್ಮದ ಪುಣ್ಯ ಪಡೆದಿದ್ದೀನೋ ನನಗೆ ಗೊತ್ತಿಲ್ಲ, ಏನಂತ ಹೇಳಬೇಕು ಅಂತಲೂ ಗೊತ್ತಿಲ್ಲ. ನೋಡಿ, ನಮಗೆ ಸಂಬಂಧ ಸ್ವಂತ ನಮ್ಮ ಇದೇ ಬೇಕಾಗಿಲ್ಲ, ನಮಗೆ ಎಲ್ಲಿಂದಲೂ ಎಲ್ಲಿಗೆ ಪ್ರೀತಿ ಸಿಗುತ್ತೆ. ಕುದೀತೀನಿ ಬ್ಲ್ಯಾಕ್ ಟೀ. ಸಂಬಂಧ ಅಂತ ಹೇಳೋದು ಒಡ ಹುಟ್ಟಿದವರು ಅಂತಲೇ ಆಗಬೇಕಂತಿಲ್ಲ. ಪ್ರೀತಿ ಮನಸ್ಸು ಒಳ್ಳೆದಿದ್ರೆ ಎಲ್ಲಿಂದ ಎಲ್ಲಿಗೂ ಒಳ್ಳೇದು ಬಯಸುವವರಿದ್ದಾರೆ, ಖಂಡಿತ ಅಲ್ವಾ. ಒಂದೊಂದ್ಸರಿ ಆಗುತ್ತೆ ನೋಡಿ, ನಾನು ಏನು ಜನ್ಮದ ಪುಣ್ಯ ಪಡೆದಿದ್ದೀನಾ ಅಂತೇಳಿ ಆಗುತ್ತೆ. ಯಾವ ಜನ್ಮದ ಪುಣ್ಯನೋ ಏನೋ ಅಂತೇಳಿ ಆಗುತ್ತೆ ನನಗೆ. ಮಾತಾಡಿ ಬ್ಲ್ಯಾಕ್ ಟೀಗೆ ಸಕ್ಕರೆ ಹಾಕಿಲ್ಲ, ಮರ್ತೋಯ್ತು. ಅಂತೂ ಬ್ಲ್ಯಾಕ್ ಟೀ ರೆಡಿ ಮಾಡಿಕೊಂಡೆ. ಇವ್ರು ಚಹಾ ಪುಡಿ ಬೇರೆ, ಟೀ ಪತ್ತಿ ತೋರಿಸ್ತೀನಿ. ಏನೆಲ್ಲ ತಂದಿಟ್ಟಿದ್ದಲ್ಲ ಗೊತ್ತಾ, ತಿನ್ನಿ 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 ಅಂತಾಳೆ ನೋಡಿ. ಫ್ರೂಟ್ಸು ಇದ್ರೂ ತಂದಿದ್ದಲ್ಲ, ಪೈನಾಪಲ್, ಮತ್ತು ಇದು ಆ್ಯಪಲ್, ಇನ್ನೂ ಇದೆ ಏನೇನು ತಂದಿಟ್ಟಿದ್ದಾಳೆ ನೋಡಿ. ದ್ರಾಕ್ಷಿ, ಇದು ದ್ರಾಕ್ಷಿ, ತಂದಿಕ್ಕಿದ್ದಾಳೆ, ಎಷ್ಟನ್ನ ತಂದಿಕ್ಕಿದ್ದಾಳೆ. ತಿನ್ನಿ 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 ಅಂತಾಳೆ. ಮನಸ್ಸು ತುಂಬ ಒಳ್ಳೇದಂದರೆ ಒಳ್ಳೇದು. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಮೈಸೂರಿಗಂತೂ ಬಂದಿದ್ದೀನಿ, ತುಂಬ ಖುಷಿ ಆಯಿತು, ನನಗೆ ತುಂಬ ಖುಷಿ ಆಯಿತು. ಇವತ್ತು ಸ್ವಲ್ಪ ಬೋರ್ ಆಗುತ್ತೆ, ಯಾಕಂದರೆ ಅವಳು ಕೆಲಸಕ್ಕೆ ಹೋದ್ಲಲ್ಲ, ಅದಕ್ಕೆ ಬರುವಳು ಸಂಜೆ ಬೇಗ. ನನಗೆ ಇಷ್ಟ ಆಯಿತು ನೋಡಿ, ಸೂಪರ್ ಇದೆ, ಚೆನ್ನಾಗಿದೆ ಅಲ್ಲ ಹೂವು. ಇನ್ನೊಂದಿದೆ ನೋಡಿ, ಇದು ಒಂದಿದೆ ನೋಡಿ, ಇದು ಒಂದಿದೆ ನೋಡಿ. ಟೀ ಕುಡಿತಾ ಇದ್ದೀನಿ. ಇದು ಬ್ಲ್ಯಾಕ್ ಟೀ ಏನು ಗೊತ್ತಾ, ಈ ಟೀ ಪತ್ತಿ ಬ್ಲ್ಯಾಕ್ ಟೀಗೆ ಅಷ್ಟೊಂದು ಸೂಟ್ ಆಗಲ್ಲ. ನಮ್ಮ ಕಡೆ ಸಿಗುತ್ತಲ್ಲ, ಅದು ಬ್ಲ್ಯಾಕ್ ಟೀಗೆ ಸೂಪರ್ ಆಗಿರುತ್ತೆ. ನಮ್ಮ ಇದರಲ್ಲಿ ಇವ್ರಿಗೆ ಸೆಟ್ ಆಗ್ಬೋದು, ಈ ಕಡೆಯವ್ರಿಗೆ ಸೆಟ್ ಆಗ್ಬೋದು. ಆದರೂ ತುಂಬ ಖುಷಿ ಆಯಿತು ನನಗೆ ಬಂದು, ಇಲ್ಲಿಯ ತನಕ ಬಂದು ಇಲ್ಲಿ ಎಲ್ಲ ಮಾತಾಡಿಸ್ಬಿಟ್ಟು ಅವ್ರ ಅತ್ತಿಗೆ, ಅವ್ರು ಮೊನ್ನೆ ವೀಡಿಯೋದಲ್ಲಿ ಇದ್ರಲ್ಲ, ಅವ್ರ ಅತ್ತಿಗೆ ಮಕ್ಕಳು ಎಲ್ಲ ಇದ್ರಲ್ಲ. ಇನ್ನೇ ಮತ್ತೆ ಸಿಗೋಣ, ಓಕೆನಾ. ಟೀ ಕುಡಿತೀನಿ, ಬಿಸ್ಕಿಟ್ ಇದೆ.
ಹೂ ಕಟ್ತಾ ಇದ್ದೇನೆ. ಇನ್ನೆಷ್ಟಿದೆ? ಇನ್ನಿಷ್ಟಿದೆ ಹೂ ಕಟ್ಟಕ್ಕೆ. ಅಲ್ಲಿ ಹೂ ಕಟ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಹಿಂಗೆ ತೋರಿಸ್ತಾ ಇದ್ದೀನಿ. ಇವಾಗ ಪಲ್ಲಮ್ಮ ಬರೋಕ್ಕಾಯ್ತು ಸಂಜೆ ಕೆಲಸದಿಂದ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊರಡ್ತಾ ಇಲ್ಲ, ರೆಡಿ ಆಯಿತು, ಬ್ಯಾಗೆಲ್ಲ ರೆಡಿಯಾಗಿದೆ. ಇವಾಗ ಗಂಟೆ 5 ಗಂಟೆ ಆಗಿದೆ. ಇವತ್ತು ರೆಡಿಯಾಗಿದ್ದೇನೆ ಊರಿಗೆ ಹೋಗೋಕ್ಕೆ. ಬನ್ನಿ. ಬ್ಯಾಗೆಲ್ಲ ಪ್ಯಾಕ್ ಆಯಿತು. ಪಲ್ಲಮ್ಮ ಎದ್ದಿಲ್ಲ, ನಾನು ಎದ್ದಿದ್ದೆ. ನಿದ್ದೆ ಮಾಡಿದಾಳೆ. ಬೇಗ ಬೇಗ ರೆಡಿಯಾಗೋ, ಬ್ಲ್ಯಾಕ್ ಟೀ ಮಾಡಿ ಕುಡಿಯೋ ಸ್ವಲ್ಪ. ಇವಾಗ ಹೋಗೋಣ. ಇವತ್ತಿಗೆ ಎಷ್ಟು ದಿವಸ ಆಯಿತು? 6 ದಿವಸ ಆಯ್ತು ನಾನು ಬಂದು. ಓಕೆನಾ? ನಮ್ಮೂರಿಗೆ ನಾವು ಹೋಗಲೇಬೇಕಲ್ಲ. ಬಲೆ ಇದಡ್ಗೆ ನಾನು ಬಸ್ 7 ಗಂಟೆಗೆ ಗೊತ್ತಿಚ್ಚು ನನಗೆ ಗೊತ್ತಾಡತ್ತೆ. ಬಸ್ ಸ್ಟ್ಯಾಂಡ್ಗೆ ಹೋದು ಬಸ್ 7 ಗಂಟೆಗೆ ತೂತು ಅಲ್ಪ ವಿಡಿಯೋ ಸ್ಟಾರ್ಟ್ ಮಾಡ್ಪೆ. ದಾವಂಡ ಹೆಂಗೊಂತು ಜ್ವರ ಅಂಚನೆ ನೀರು ಚೇಂಜ್ ಆಂಡು ಬೊಕ್ಕ ಜಾಸ್ತಿ ಕೋಲ್ಡ್ ಆಗ್ತದೆ. ನಾನು ಪಿದಾಡ್ಗೆ ಇಂಚಂತೂ ಬರ್ಸಂತೂ ಇಚ್ಚು, ಮಳೆ ಅಂತೂ ಇಲ್ವೇ ಇಲ್ಲ ಈ ಕಡೆ. ಬನ್ನಿ, ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೀನಿ. ಟಿಂಗಿರಿ ಎಷ್ಟು ಗಂಟೆಗೆ ಬಸ್ ಸಿಗುತ್ತಾ ಅಂತ ಗೊತ್ತಿಲ್ಲ. ವಾಯ್ಸ್ ಚೇಂಜ್ ಆಗಿದೆ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಯಾಕಂದರೆ ನೀರು ತುಂಬ ಚೆನ್ನಾಗಿ ನೋಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಪಲ್ಲಮ್ಮ. ಇನ್ನು ನಾವು ಹೋಗ್ತಾ ಸಿಗುವ ಆಯಿತಾ? ಯಾಕಂದ್ರೆ ಜೋರು ಮಾತಾಡ್ತಾ ಇಲ್ಲ. ಜೋರು ಮಾತಾಡಿದರೆ ಎಲ್ಲ ಪಕ್ಕ ಮನೆ ಇರ್ತಲ್ಲ, ಅದಕ್ಕೋಸ್ಕರ. ಮತ್ತು ನನ್ನ ವಾಯ್ಸ್ ಇಷ್ಟು ಇವತ್ತು. ನಾನು ರೆಡಿ ಆದೆ. ಏನು ಗೊತ್ತಾ, ನಾವು ಹೊರಡಬೇಕು ಅಂದರೆ, ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ನಿದ್ದೆನೇ ಬರಲ್ಲ. ನಿದ್ದೆ ಯಾವಾಗ ಟೈಮ್ ಹೋಗುತ್ತಾ ಅಂತ ಭಯ. ಎಚ್ಚರ ಆಗ್ತಾ ಇರುತ್ತೆ. ನಮ್ಮ ಅಮ್ಮ ಏನು ಮಾಡ್ತಾರೆ ನೋಡಬೇಕು. ಒಂದು ಎಡ್ವರ್ಟ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಅಮ್ಮನು. ಅವರು ಏನಂತ ಹೇಳ್ತೀನಿ, ಇವಾಗ ಹೇಳಲ್ಲ. ಅವರು ಹಂಗೇನೆ, ಅವ್ರದ್ದು ಬಿಟ್ಟು ಬರೋಕ್ಕಾಗಲ್ಲ ನನಗೆ. ಆದರೆ ಇವರು ಒತ್ತಾಯಕ್ಕೆ ಬರ್ತೀನಿ ಅಷ್ಟೇ. ಅವರು ಎಡ್ವರ್ಟ್ ಮಾಡ್ಕೋತಾರೆ ಏನೋ. ಅವರೊಬ್ಬರು ಇಲ್ಲ 100 ಸರಿ ಕಾಲ್ ಮಾಡ್ತಾರೆ, ಯಾವಾಗ ಬರ್ತೀಯಾ ಅಂತ ಕಳಿಸ್ಕೊಡ್ತಾರೆ. ಬಟ್ ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಏಜ್ ಆಯ್ತಲ್ವ, ಇನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ನನಗೂ ದೂರ ಬಿಟ್ಟು ಹೋಗೋಕ್ಕಾಗಲ್ಲ. ಇವಾಗ ಹೋಗಿದ್ದು ಬಂತು ಅಷ್ಟೇ. ನೀವು ಅನ್ಕೋಬೋದು ಅಮ್ಮನ ಬಿಟ್ಟು ಹೋಗ್ತಾಳೆ ಅಂತೇಳಿ. ಆಗ ಹೋಗುವ ಪರಿಸ್ಥಿತಿ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ಯಾರ ಮನಸ್ಸಿಗೂ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ಓಕೆನಾ? ಅರ್ಥ ಆಯ್ತಾ? ನನ್ನ ಬ್ಲ್ಯಾಕ್ ಟೀ ಕುದೀತು, ಉತ್ತರ ಕೊಟ್ಟಿದ್ದೀನಿ. ಕೆಲವರು ಹೇಳ್ತಾರಲ್ಲ ಅಮ್ಮನ ಬಿಟ್ಟು ಹೋಗ್ತೀರಾ ಅಂತೇಳಿ. ಬಟ್ ಅಮ್ಮನ್ನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದರೆ ಅವರ ಮಾತನ್ನು ಕೇಳಿ ಅವರೊಟ್ಟಿಗೆ ಓಕೆ ಅಂದಮೇಲೆ ನಾನು ಹೊರಡೋದು. ಅವರು ಬೇಡ ಅಂದರೆ ನಾನು ಹೊರಡಲ್ಲ. ಓಕೆ ಹೋಗ್ಬಾ, ನಾನು ಇಡ್ತೀನಿ ಅಂತ ಹೇಳಿದರೆ ಮಾತ್ರ ನಾನು ಹೋಗೋದು. நம்மട കേന്ദ്രപിതാടിന് കാരണം ഒപ്പിക്കത്തെ തൊന്നിപ്പിതാണ്
ಕೇನಂದ ಹೋಟೆಲ್ ಬಿಟ್ಟಾಡ್చి ಓಕೆ ಇಟ್ಲು ಕೆಲವರಿನ ಪ್ರಶ್ನೆ ಉಂಡತ್ತಿ ಒಂಜಿ ರೆಡ್ಡತ್ತು ತರ ತಿನ್ಪುನ ಪ್ರಶ್ನೆ ಅಂಚ ಇಂಚ ಅಂಚ ಇಂಚ ಅಂತ ಅವ್ರು ಕುಲ್ವೆ ಪಂಡೆ ಅಂಡ ಅನ್ಪಿದಾಡೆ ಹೋಟೆಲ ಇಚ್ಚಿಂಟಿಚ್ಚಿ ಓಕೆ ಅರ್ಥಾಂಡು ಅಂತ ಎಣ್ಣೆ ನಾನು ಹೊರಟೆ ಮೈಸೂರಿಂದ ಹೊರಟೆ ಗಂಟೆ ಅಲ್ಲಿದೆ ಕಾಣೋದು ಜರ್ನಿ ಹೇಗಿರುತ್ತೆ ಜರ್ನಿ ಅಂತೂ ನೋಡ ಪಲ್ಲು ಮನೆ ಕೆಲಸಕ್ಕೆ ಹೊರಟಿದ್ದಾಳೆ ಬಸ್ಸಲ್ಲಿ ಕೂರಿಸಿ ಆಮೇಲೆ ಕೆಲಸಕ್ಕೆ ಹೋಗ್ತಾಳೆ ಯಾವುದು ಬಸ್ ಸಿಗುತ್ತಾ ಏನೋ ಅಂತೇಳಿ ನೋಡ ಯಾವುದೆಲ್ಲ ಗೌರ್ಮೆಂಟಿಗೆ ಫ್ರೀ ಪ್ಯಾಕೇಜ್ ನಾ ಹೊರಟಾಯ್ತಾ ನಾವಿವಾಗ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದಲ್ಲ ಅವಳು ಕಾಯ್ತಾ ಇದ್ದೀನಿ ಧರ್ಮಸ್ಥಳ ಬಸ್ ಇಲ್ಲ ಗಂಟೆಗೊಂದು ಬಸ್ ಇಲ್ಲ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ವಿ ಬಸ್ಸೇ ಬಂದಿಲ್ಲ 7:15 ಅಂದರು 7:15 ಬಸ್ ಅಂದರು ಹಾಗೆಯೇ ಕಾಯ್ತಾ ಇದ್ದೀವಿ ಅದೆಷ್ಟು ಕಾದೆ ಅಂದರೆ ಎಷ್ಟು ಬೇಗ ಬಂದಿದ್ದೀವಿ ಮತ್ತು ಪಲ್ಲುಮಂದು ಒಟ್ಟಿಗೆ ಕೆಲಸ ಮಾಡುವವರು ಬಂದರು ಅವರೊಟ್ಟಿಗೆ ಮಾತಾಡ್ತಾ ಇದ್ಲು ಅವಳು ಹಾಗೆಯೇ ನಾನು ಬಸ್ಗೆ ಕಾಯ್ತಾ ಇದ್ದೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಿ 7:10 ನನಗೊಂದು ಬಸ್ ಬಂತು ಯಪ್ಪ ಎಷ್ಟು ರಶ್ ಇತ್ತು ಅಂದರೆ ಇಲ್ಲಿ ಸ್ವಲ್ಪ ಖಾಲಿ ಆಗುವಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದು ಫಸ್ಟ್ ಹತ್ತುವಾಗ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಆಮೇಲೆ ನನಗೆ ಸೀಟ್ ಸಿಕ್ತು ನನ್ನ ಸೀಟಲ್ಲಿ ಒಬ್ಬರು ಧರ್ಮಸ್ಥಳಕ್ಕೆ ಬರುವವರು ಫ್ಯಾಮಿಲಿ ಇದ್ದರು ಅವರೊಟ್ಟಿಗೆ ಮಾತಾಡ್ಕೊಂಡು ಬಂದೆ ಇವರೇ ಅವರು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಹುಣಸೂರಲ್ಲಿ ನಯನ್ ಸಿಗ್ತೀನಿ ಅಂದರು ಆದರೆ ನನಗೆ ನಯನ್ನ ಮೀಟ್ ಮಾಡೋಕ್ಕಾಗಿಲ್ಲ ಸಾರಿ ನಯನ್ ಇನ್ನೊಂದು ಸಾರಿ ಸಿಗ್ತೀನಿ ಸಾರಿ ನಾನು ಮತ್ತೊಮ್ಮೆ ಸಾರಿ ಕೇಳ್ತಾ ಇದ್ದೀನಿ ಮೀಟ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಬರುವಾಗ ಹೇಳಿ ಖಂಡಿತ ಮೀಟ್ ಆಗ್ತೀನಿ ನೆಕ್ಸ್ಟ್ ಮೈಸೂರಿಗೆ ಬಂದರೆ ಖಂಡಿತ ಮೀಟ್ ಆಗ್ತೀನಿ ನಾನು ಬಸ್ಸಿಂದ ಇಳಿದು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಹಾಗೆಯೇ ಎಲ್ಲ ಕೂದಲೆಲ್ಲ ಚಂಡಿ ಆಗಿತ್ತು ಒದ್ದೆ ಆಗಿತ್ತು ಇಲ್ಲರ ತನಕ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಎಷ್ಟು ಹೇಳಿದ್ರು ಕಡಿಮೆನೇ ಹಾಗೆಯೇ ನನ್ನ ಕೇರಿಂಗ್ ಮಾಡೋವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ನಾನು ಅಮ್ಮನಿಗೆ ಹೇಳಲೇ ಇಲ್ಲ ನಾನು ಬರ್ತಾ ಇದ್ದೀನಿ ಅಂತೇಳಿ ಅಮ್ಮನಿಗೆ ಹೇಳಿದರೆ ಅವ್ರ ದಾರಿಯಲ್ಲೇ ಕಣ್ಣು ಇರುತ್ತೆ ಇವಳು ಎಷ್ಟೊತ್ತಿಗೆ ಬರ್ತಾಳೆ ಹೇಗೆ ಬರ್ತಾಳೆ ಅಂತೇಳಿ ಬಸ್ಸಲ್ಲಿ ಹೇಗೆ ಬರ್ತಾಳೆ ಅಂತೇಳಿ ಆ ಥರ ಯೋಚನೆ ಮಾಡ್ತಾರೆ ಅದಕ್ಕೆ ಅರ್ಧದಲ್ಲಿ ಬರುವಾಗ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ಹೇಳಿದ್ರು ಊಟ ಮಾಡ್ಕೊಂಡು ಬಾ ಅಂತೇಳಿ ಬಸ್ಸಿಂದ ಇಳಿದ ತಕ್ಷಣ ಊಟ ಮಾಡು ಅಂತೇಳಿ ಹಾಗೆಯೇ ಊಟ ಮಾಡಿಕೊಂಡೆ ನಾನು ಅಲ್ಲೇ ಫ್ರೆಶ್ ಅಪ್ ಆಗಿ ಹೋಟ್ಲಿಗೆ ಹೋಗಿ ಇಲ್ಲಿ ಸ್ವಲ್ಪ ಮಳೆ ವಿಡಿಯೋ ಮಾಡಿಕೊಂಡೆ ನನ್ನ ಫ್ರೆಂಡ್ ಕೇಳಿದ್ರು ಎಲ್ಲಿದ್ರೆ ಅಂತೇಳಿ ಅದಕ್ಕೆ ಸ್ವಲ್ಪ ಅವ್ರಿಗೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್.